ಅಹಮದಾಬಾದ್ ಫ್ಲೈಟ್ ದುರಂತ ನಂತರ ತುಂಬಾ ಜನ ಅಂದ್ರೆ ರಿಚ್ ಇರ್ತಕ್ಕಂಥ ಪೀಪಲ್ಸ್ ಹ್ಮ್ ವೀಲ್ಗಳನ್ನ ಮಾಡ್ತಾ ಇದ್ದಾರೆ. ಈ ಹ್ಮ್ ವೀಲ್ಗಳನ್ನ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ, ಎಷ್ಟು ಹ್ಮ್ ಮೊದಲೇದಾಗಿ ಎಷ್ಟು ಹೆಚ್ಚಾಗಿದೆ ಪ್ರಮಾಣ ಹ್ಮ್ ಅಂದಾಜು ಹೇಳೋದಾದ್ರೆ ಸರ್, ಹ್ಮ್ ಇವಾಗ ಇದರಿಂದ ಯಾವ ರೀತಿ ಮಾಡ್ಬೇಕಾಗುತ್ತೆ, ಏನು ಹ್ಮ್ ಕೋರ್ಟ್ ಪ್ರೊಸೀಜರ್ ಯಾವ ರೀತಿ ಇದೆ? ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ನಾನು ಹೈಕೋರ್ಟ್ನಲ್ಲಿ ವಕೀಲನ ಕೆಲಸ ಮಾಡ್ತಾ ಇದ್ದೀನಿ, ಕರ್ನಾಟಕ ಉಚ್ಚ ನ್ಯಾಯಾಲಯ. ಈಗ ಅಹಮದಾಬಾದ್ನಲ್ಲಿ ಆದಂಥ ಫ್ಲೈಟ್ ದುರಂತದ ನಂತರ ಅನೇಕರು ಈಗ ಅತಿ ಹೆಚ್ಚಿನ ರೀತಿಯಲ್ಲಿ ವಿಲ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ. ಮೊದಲು ಇದ್ದಂಥ ಪ್ರಮಾಣಕ್ಕೂ ಈಗಿರುವಂಥ ಪ್ರಮಾಣಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ವಿಲ್ ಬರೆಯುವಂಥದ್ದು ಜಾಸ್ತಿ ಆಗಿದೆ. ಈ ಪ್ಲೇನ್ ಅಪಘಾತ ಆದ ನಂತರ ನಮ್ಮ ಜೀವದ ರಕ್ಷಣೆ ಯಾವುದು ಗ್ಯಾರಂಟಿ ಇಲ್ಲ. ಈ ಥರ ಎಲ್ಲೋ ನಾವು ಟ್ರಾವೆಲ್ ಮಾಡ್ತಿದ್ದಾಗ ಈ ಥರ ಅನಿರೀಕ್ಷಿತವಾಗಿ ಒಂದು ಘಟನೆ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ಮನೆಯವರು ನಾಳೆ ದಿವಸ ಪ್ರಾಪರ್ಟಿ ವಿಚಾರವಾಗಿ ಗಲಾಟೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ವಿಲ್ಲನ್ನು ಮಾಡ್ತಾ ಇದ್ದಾರೆ. ವಿಲ್ ಅಂದರೆ ಏನು? ವಿಲ್ ಅಂದರೆ ಅದು ಒಂದು ಲೀಗಲ್ ಡಾಕ್ಯುಮೆಂಟ್. ನನ್ನ ಆಸ್ತಿಯನ್ನು ನನ್ನ ಸಾವಿನ ನಂತರ ನನ್ನ ಮಕ್ಕಳಿಗೆ ಹೇಗೆ ಅದನ್ನು ಪಾಲು ಮಾಡಬೇಕು ಅನ್ನೋದನ್ನು ನಾವು ವಿಲ್ ಅಂತ ನಾವು ಅದನ್ನು ಡಿಫೈನ್ ಮಾಡ್ತೀವಿ. ಹಾಗಾಗಿ ಈ ವಿಲ್ಲನ್ನು ಯಾರು ಮಾಡ್ಬೋದು? ವಿಲ್ ಮಾಡಬೇಕಾದ್ರೆ ಕೆಲವು ಕಂಡೀಷನ್ಸ್ಗಳಿದೆ. ಒಂದು, ಆ ವಿಲ್ ಮಾಡುವಂಥ ವ್ಯಕ್ತಿ 18 ವರ್ಷಕ್ಕಿಂತ ಹೆಚ್ಚಿರಬೇಕು ಒಂದು, ಮತ್ತು ಆತ ಮಾನಸಿಕ ಸ್ಥಿತಿಗತಿ ಕರೆಕ್ಟ್ ಆಗಿರ್ಬೇಕು. ಅದನ್ನು ನಾವು ಸೌಂಡ್ ಮೆಂಟಲ್ ಸ್ಟೇಟಸ್ ಅಂತ ಹೇಳ್ತೀವಿ. ಸೌಂಡ್ ಮೈಂಡ್ ಇರಬೇಕು, ಮತ್ತು ಈ ವಿಲ್ಲಲ್ಲಿ ಏನು ಬರೀತಿದೇನೋ ಅದರ ಬಗ್ಗೆ ಒಂದು ನಾಲೆಜ್ ಇರಬೇಕು, ಮತ್ತು ವಿಲ್ನಲ್ಲಿ ಯಾರಿಗೆ ಏನೇನು ಕೊಡ್ತಿದ್ದಾರೆ. ಈಗ ಒಬ್ಬ ವ್ಯಕ್ತಿಗೆ 2 ಮಕ್ಕಳಿದ್ರು, ಹೆಂಡತಿ ಇದ್ರು ಅನ್ನೋದಾದರೆ, ನನ್ನ ಹತ್ರ ಇರೋ ಎಲ್ಲ ಪ್ರಾಪರ್ಟೀಸ್ ಮೂವಬಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ, ಇಮೂವಬಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಮೂವಬಲ್ ಪ್ರಾಪರ್ಟೀಸ್ ಅಂದರೆ ಬ್ಯಾಂಕಲ್ಲಿರುವಂಥ ಕ್ಯಾಶ್ ಆಗ್ಬೋದು, ಗೋಲ್ಡ್ ಆಗ್ಬೋದು, ಕೆಲವು ಶೇರ್ಸ್ ಆಗ್ಬೋದು. ಮತ್ತು ಇಮೂವಬಲ್ ಪ್ರಾಪರ್ಟೀಸ್ ಅಂದರೆ ಲ್ಯಾಂಡ್ ಮತ್ತು ಬಿಲ್ಡಿಂಗ್ಸ್ ಅಂತ ನಾವು ಅದನ್ನ ಕ್ಲಾಸಿಫೈ ಮಾಡಿ ಡಿಫೈನ್ ಮಾಡ್ತೀವಿ. ಮೂವಬಲ್ ಪ್ರಾಪರ್ಟೀಸ್ನಲ್ಲಿ ನನ್ನ 2 ಮಕ್ಕಳಿಗೆ ಯಾವ್ಯಾವ ಪ್ರಾಪರ್ಟಿನ ನಾನು ಹಂಚಿಕೆ ಮಾಡ್ತೀನಿ, ಮತ್ತು ಇಮೂವಬಲ್ ಪ್ರಾಪರ್ಟೀಸಲ್ಲಿ ಮಕ್ಕಳಿಗೆ ಮತ್ತು ಹೆಂಡತಿಗೆ ಯಾವ್ಯಾವ ಭಾಗವನ್ನು ನಾನು ಕೊಡ್ತೀನಿ, ಅದನ್ನು ವಿಲ್ನಲ್ಲಿ ಅವರು ನಮೂದನ್ನು ಮಾಡ್ತಾರೆ. ನಮೂದು ಮಾಡಿ ಈ ವಿಲ್ಲು ನಾನು ಸತ್ತ ನಂತರ ಜಾರಿಗೆ ಬರ್ತದೆ ಅಂಥೇಳಿ ವಿಲ್ಲನ್ನು ರೆಡಿ ಮಾಡ್ತಾರೆ. ಭಾಳಷ್ಟು ಈ ಅಹಮದಾಬಾದ್ ದುರಂತದ ನಂತರ ಅನೇಕರಿಗೆ ಏನಾಗಿದೆ, ತಮ್ಮ ಜೀವನದ ಅನೇಕ ಘಟ್ಟಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಿರ್ತೀವಿ, ಫಾರಿನ್ಗೆ ಹೋಗ್ತೀವಿ, ಬೇರೆ ಬೇರೆ ಬಿಸ್ನೆಸ್ ಟ್ರಿಪ್ಸ್ಗಳಿಗೆ ಹೋಗ್ತಿರ್ತೀವಿ. ಎಲ್ಲೋ ಒಂಥರ ಈ ಥರ ಒಂದು ಅಪಘಾತ ಆದಾಗ ನಮ್ಮ ಮನೆಯವರು ನಾಳೆ ದಿವಸ ಎಲ್ಲರೂ ಕೂಡ ಈ ಆಸ್ತಿ ವಿಚಾರವಾಗಿ ಗಲಾಟೆಗಳನ್ನು ಮಾಡಿಕೊಂಡು ಕೋರ್ಟು ಕಚೇರಿಗಳೆಲ್ಲ ಸುಮಾರು ವರ್ಷ ಅಲಿಬಾರ್ದು ಅನ್ನೋ ಉದ್ದೇಶದಿಂದ ವಿಲ್ಗಳನ್ನು ಈಗ ಮಾಡ್ತಾ ಇದ್ದಾರೆ. ಮತ್ತು ಈ ವಿಲ್ ಮಾಡಿದ ನಂತರ ಈ ವಿಲ್ಗೆ 2 ಥರ ಬರುತ್ತೆ. ಒಂದು ರಿಜಿಸ್ಟರ್ಡ್ ವಿಲ್ ಅಂತ ನಾವು ಹೇಳ್ತೀವಿ, ಇನ್ನೊಂದು ಅನ್ರಿಜಿಸ್ಟರ್ಡ್ ವಿಲ್ ಅಂತ ನಾವು ಹೇಳ್ತೀವಿ. ರಿಜಿಸ್ಟರ್ಡ್ ವಿಲ್ಲು ಸಾಮಾನ್ಯವಾಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ನ ಮಾಡಿಸ್ಬೋದು. ಬಟ್ ಕಾನೂನು ಏನು ಹೇಳುತ್ತೆ, ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಅಲ್ಲ. ಕೆಲವು ಸಂದರ್ಭಗಳಲ್ಲಿ ಮನೇಲೇ ಕೂಡ ನಾವು ವಿಲ್ಲನ್ನು ರೆಡಿ ಮಾಡಿಕೊಂಡು ವಕೀಲರ ಸಹಾಯ ತಗೊಂಡು ಅದನ್ನು ನಾವು ಸೇಫ್ ಆಗಿ ಬ್ಯಾಂಕ್ ಕಸ್ಟಡಿಯಲ್ಲಿ ಇಡ್ಬೋದು, ಅಥವಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಡ್ಬೋದು, ಅಥವಾ ನಾವು ನಮ್ಮ ನಮಗೆ ಆಪ್ತವಾಗಿ ನಂಬಿಕೆ ಇರುವಂಥ ವಕೀಲರ ಕಸ್ಟಡಿನಲ್ಲಿಟ್ಟು ನಮ್ಮ ಸಾವಿನ ನಂತರ ಈ ವಿಲ್ಲು ಜಾರಿಗೆ ಬರುತ್ತದೆ ಅನ್ನೋ ಕಂಡೀಷನ್ ಹಾಕಿ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡಿ ಕಂಪ್ಲೀಟ್ ಮಾಡಬಹುದು. ಎಷ್ಟು ಪರ್ಸೆಂಟೇಜ್ ಹೇಳಿಲ್ಲ ಸರ್, ಎಷ್ಟು ಪರ್ಸೆಂಟೇಜ್? ಮೊದಲು ಸಹಜವಾಗಿ ವಿಲ್ಲನ್ನು ಮಾಡುವಂಥದ್ದು ಈ ಸೀನಿಯರ್ ಸಿಟಿಸನ್ಸ್ ಯಾರಿರ್ತಾರೆ, ಯಾವುದಾದ್ರೂ ಕಾಯಿಲೆಗಳಿಂದ ಬಳಲ್ತಿದ್ರೆ, ಅಥವಾ ಒಂದು ಸುಮಾರು 65 ವರ್ಷಕ್ಕಿಂತ ಹೆಚ್ಚಿರುವಂಥ ಏಜ್ ಇರೋ ಗ್ರೂಪ್ನವರು ವಿಲ್ಗಳನ್ನು ಮಾಡ್ತಿದ್ರು. ಅದೊಂದು ಸಹಜವಾಗಿ ಒಂದು 30-40% ಜನ ಮಾಡ್ತಿದ್ರು. ಈಗ ಅಹಮದಾಬಾದ್ ದುರಂತ ಆದ ನಂತರ ಮೋರ್ ದೆನ್ 60% ಪಾಪ್ಯುಲೇಷನ್, ಬಹಳಷ್ಟು ಜನ, ಅದರಲ್ಲಿ ಹೆಚ್ಚು ಶ್ರೀಮಂತರು ಇರುವಂಥವ್ರು, ಬಹಳಷ್ಟು ಆಸ್ತಿ ಮಾಡಿರುವಂಥವ್ರು ಎಲ್ಲವೂ ನೋಡಿ ಈಗ ಇಲ್ಲ, ಒಂದು ವಿಲ್ಲನ್ನು ಮಾಡೋಣ, ನಾಳೆ ನಮ್ಮ ಮಕ್ಕಳು ನಮ್ಮ ಪರಿವಾರ ಈ ಆಸ್ತಿ ವಿಚಾರಕ್ಕಾಗಿ ಒಬ್ಬರೊಬ್ಬರು ಗಲಾಟೆ ಮಾಡಿಕೊಂಡು ಮನೆಯ ಮರ್ಯಾದೆಯನ್ನು ಹಾಳು ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಕೋರ್ಟ್ಗಳಲ್ಲಿ ಅಲ್ದು ಈ ಸಂಬಂಧಗಳನ್ನು ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಮೋರ್ ದೆನ್ 60% ಪಾಪ್ಯುಲೇಷನ್ ಈಗ ವಿಲ್ಗಳನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಕಾನೂನು ಪ್ರಕಾರ ಮಾಡಿಸ್ಬೇಕು ಅಂತ ನಾನು ಹೇಳಿದ್ರಿ ಸರ್, ಅದೇನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಸ್ಬೇಕಾ ಅಥವಾ ಹೇಗೆ ಸರ್? ಒಂದು, ನಾವು ರಿಜಿಸ್ಟರ್ಡ್ ವಿಲ್ಲನ್ನು ಮಾಡಿಸ್ಬೇಕು ಅನ್ನೋದಾದ್ರೆ ಕಾನೂನಾತ್ಮಕವಾಗಿ ಅಡ್ವೊಕೇಟ್ ಕಡೆಯಿಂದ ಮಾತಾಡಿ ಒಂದು ಡ್ರಾಫ್ಟ್ ಅನ್ನು ನಾವು ಮಾಡಿಕೊಂಡು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಂತ ನಾವು ರಿಜಿಸ್ಟರ್ ಮಾಡಿಸ್ಬೋದು. ಬಟ್ ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳು ಇದೆ, ಕಾನೂನು ಕೂಡ ಹೇಳುತ್ತೆ ರಿಜಿಸ್ಟ್ರೇಷನ್ ಅನ್ನೋದು ಕಂಪಲ್ಸರಿ ಅಲ್ಲ. ಬಟ್ ರಿಜಿಸ್ಟ್ರೇಷನ್ ನೀವು ಮಾಡಿಸಿದ್ರು ಅನ್ನೋದಾದ್ರೆ ಅದಕ್ಕೆ ಅತಿ ಹೆಚ್ಚು ವ್ಯಾಲಿಡಿಟಿ ಸಿಗುತ್ತೆ. ನಾಳೆ ದಿವಸ ವ್ಯಾಲಿಡ್ ಆಗಿ ಇವರೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದು ತಮ್ಮ ಥಂಬ್ ಇಂಪ್ರೆಷನ್ ಅನ್ನು ಕೊಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಅದಕ್ಕೆ ಕಾನೂನಲ್ಲಿ ಅತ್ಯಂತ ಹೆಚ್ಚಿನ ಮಾನ್ಯತೆ ಸಿಗುತ್ತೆ. ಅನ್ರಿಜಿಸ್ಟರ್ಡ್ ವಿಲ್ ಅನ್ನು ಕೂಡ ಮಾಡಬಹುದು. ಕೆಲವು ಸಲ ಈ ವ್ಯಕ್ತಿ ಯಾರು ವಿಲ್ ಮಾಡ್ತಾರೋ ಅವರು ಬರ್ಲಿಕ್ಕೆ ಆಗೋದಿಲ್ಲ, ಬೆಡ್ ರಿಡನ್ ಆಗಿರ್ತಾರೆ, ಅಥವಾ ಎಲ್ಲೋ ಬಹಳಷ್ಟು ಬಿಸಿ ಇರ್ತಾರೆ, ಹಾಗಾಗಿ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಅನ್ರಿಜಿಸ್ಟರ್ಡ್ ವಿಲ್ ಅನ್ನು ಕೂಡ ಮಾಡಬಹುದು. ಆದರೆ ಅನ್ರಿಜಿಸ್ಟರ್ಡ್ ವಿಲ್ ಅನ್ನು ಚಾಲೆಂಜ್ ಮಾಡೋರು ಜಾಸ್ತಿ ಇರ್ತಾರೆ. ಅನ್ರಿಜಿಸ್ಟರ್ಡ್ ವಿಲ್ ವ್ಯಾಲಿಡಿಟಿ ಮೇಲೆ ಬಹಳಷ್ಟು ಕೋರ್ಟ್ನಲ್ಲಿ ಅನೇಕ ಪ್ರಕರಣಗಳು ದಾಖಲಾಗ್ತಾ ಹೋಗ್ತವೆ. ಹಾಗಾಗಿ ರಿಜಿಸ್ಟರ್ಡ್ ವಿಲ್ ಮಾಡಿಸೋದೇ ಒಳ್ಳೆಯದು ಅಂತ ಕಾನೂನಾತ್ಮಕವಾಗಿ ಒಂದು ಅಭಿಪ್ರಾಯ.